ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಒಂದ್ ನಿಮಿಷ ನೀರು ಮಾತಾಡ್ಬೇಡ. ಸಾಹಿತ್ಯ ಯಾಕೆ ಪಾಗ್ಲಾಗ್ತಿದ್ಯಾ? ಹೇಳ್ತೀನಿ ಇರು, ಬಾ ಕುತ್ಕೋ ಕುತ್ಕೋ ಕುತ್ಕೋ, ನೀನ್ ಫಸ್ಟ್ ಕೂತ್ಕೋ. ಅಲ್ಲ, ಏನಾಯ್ತು ಅಂತನಾದ್ರೂ ಹೇಳು. ಹೇಳ್ತೀನಿ. ಮತ್ತೆ ಮತ್ತೆ ನೀನ್ ನನ್ಗೇನೋ ಒಂದ್ ಮಾತು ಕೊಟ್ಟಿದ್ದೆ ಅಲ್ವಾ, ಅದ್ ಮರ್ತು ಬಿಟ್ಯಾ? ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ಸಾಹಿತ್ಯ? ನೋಡ್ದ್ಯಾ, ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು, ನೀನ್ ಮರ್ತೋಗ್ಬಿಟ್ಟಿದ್ಯಾ. ನೀನ್ ಹೇಳಿದ್ದೆ ತಾನೆ ನನ್ ಗಂಡನ ಒಂದ್ ಮಾಡ್ತೀನಿ ಅಂತ, ಆದ್ರೆ ನೀನ್ ಇವಾಗ ಅದ್ರ ಬಗ್ಗೆ ಏನು ಮಾಡ್ತಾನೆ ಇಲ್ವಲ್ಲ, ಯಾಕೆ? ಸಾಹಿತ್ಯ, ನಾನು ನನ್ನ ಮರಿಬಹುದು, ಆದ್ರೆ ನಿನಗೆ ಕೊಟ್ಟಿರೋ ಮಾತನ್ನ ಯಾವತ್ತೂ ಮರೆಯಲ್ಲ. ನಿನ್ ಗಂಡನ ಹುಡ್ಕೋ ಪ್ರಯತ್ನ ನಾನು ಮಾಡ್ತಾನೆ ಇದೀನಲ್ಲ. ಮತ್ತೆ ಹೋದ್ಸಲ ನನ್ ಗಂಡ ಸಿಕ್ಕೇ ಬಿಡ್ತಾನೆ ಅಂತ ಹೇಳ್ದೆ, ಆದ್ರೆ ಇನ್ನೂ ಸಿಕ್ಕಿಲ್ಲ, ಯಾಕೆ? ಅದು ಯಾವ್ದೋ ಒಂದ್ ಕಾರಣದಿಂದ ಅವ್ರು ನಿನಗ್ ಸಿಕ್ಕಿಲ್ಲ. ಆದ್ರೆ ನೀನ್ ಏನೂ ಹೆದರ್ಕೋಬೇಡ, ಅವ್ರನ್ನ ನಿನ್ ಜೊತೆ ಸೇರ್ಸೋಕೆ ಒಂದ್ ಅವಕಾಶ ಬಂದಿದೆ. ಹೌದಾ? ಸರಿ, ಬಾ ಬಾ ಕರ್ಕೊಂಡ್ ಬರೋಣ, ಬಾ ಕೂತ್ಕೋ. ಸಾಹಿತ್ಯ, ಇಷ್ಟೊಂದು ಅರ್ಜೆಂಟ್ ಮಾಡಬಾರ್ದು. ನೀನ್ ಇಷ್ಟು ದಿನಾನೇ ಕಾದಿದ್ಯಾ ತಾನೆ, ನಾನು ಸ್ವಲ್ಪ ದಿನ ಕಾಯಿ. ನೀನು ಕೊಟ್ಟಿರೋ ಮಾತು ನಡ್ಸ್ಕೊಡೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ. ನೋಡ್ದ್ಯಾ, ನೀನ್ ಅವತ್ತೇ ಪ್ರಾಮಿಸ್ ಮಾಡಿದ್ಯಾ ತಾನೆ ಈ ಮನೆ ಬಿಟ್ಟು ಹೋಗೋ ಮಾತಾಡಲ್ಲ ಅಂತ. ಇವಾಗ ನೋಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ್ಯಾ. ಸಾಹಿತ್ಯ, ಸುಮ್ಮನೆ ಮಾತಿಗೆ ಹಾಗಂತೆ ಅಷ್ಟೇ. ಇದು ನನ್ನ ಮನೆ. ಇತ್ತೀಚೆಗೆ ಈ ಮನೆ ನಂದು ಅಂತ ಅನ್ನಿಸ್ತಾ ಇದೆ. ನಾ ಇಲ್ಲೇ ಇರಬೇಕು. ನಾನು ನನ್ನ ಗಂಡನ ಜೊತೆ ಕೊನೆವರೆಗೂ ಇಲ್ಲೇ ಇರ್ತೀನಿ. ಆದ್ರೆ ನಿನಗೆ ಕೊಟ್ಟಿರೋ ಮಾತು ಮಾತ್ರ ಮರೆಯಲ್ಲ. ನೀನು ನಿನ್ನ ಗಂಡ ಇಬ್ಬರೂ ಚೆನ್ನಾಗಿರ್ತೀನಿ. ಹಾಗೇನಾದ್ರೂ ಒಂದು ನಾನು ಮಾಡೇ ಮಾಡ್ತೀನಿ, ಓಕೆನಾ? ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ, ಓಕೆನಾ? ಸರಿ, ಬಾಯ್ ಬಾಯ್ ಬಾಯ್. ಈ ಗಂಡ ಅನ್ನೋ ಪದ ಎಷ್ಟು ಅದ್ಭುತ ಅಲ್ವಾ? ಸಾಹಿತ್ಯ ತನ್ನ ಗಂಡನ ಬಗ್ಗೆ ಮಾತಾಡ್ತಿದ್ರೆ ತುಂಬಾ ಖುಷಿಯಾಗಿರ್ತಾಳೆ. ನನಗೂ ಇತ್ತೀಚೆಗೆ ಈ ಗಂಡ ಅನ್ನೋ ಪದ ಖುಷಿ ಕೊಡ್ತಿದೆ. ಅದಕ್ಕೆ ತಾನೆ ನನ್ನ ಗಂಡ ವಿಕ್ರಾಂತ್ ಛೇ ಸರ್ ಅಲ್ಲ, ನನ್ನ ಗಂಡ ವಿಕ್ರಾಂತ್ ಮೇಲೆ ಲವ್ ಆಗಿರೋದು. ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತಾ ನಿಲ ಆಡುತ್ತಾ ಜ್ವರವೇರಿಸು ಮಳೆಯಲ್ಲಿ ಒಂದೂರಲ್ಲಿ ರಾಜ ರಾಣಿ 100 ಮಕ್ಕಳ ಹೆತ್ತ ಕಥೆಗೆ ದುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಕೊಂದ ಕಥೆಗೆ ನಾಯಕ ನೀನೇ ಆ ಚಂದ ಮಾಮ ಕಥೆಗೆ ನಾಯಕಿನ ನದೀಂ ಭೀಮ್ತನ ನದೀಂ ಭೀಮ್ತನ ಮಧುರ ಪ್ರೇಮದ ಮೊದಲ ಕಲ್ಲಣ ಧನ್ಯಾಲಿಂಗನ ಮೊದಲ ಹೆಜ್ಜೆಗೆ ಏನು ಕಂಪನ ಏನೇ ರೋಮಾಂಚನ ಸುಮ್ಮನೆ ತಿಳಿ ತಿಳಿ ನಾನಾಡದ ಪದಗಳನ್ನು ಸೋಲುವೆ ಪ್ರತಿ ಕ್ಷಣ ನನ್ನ ಮನದಲ್ಲಿ ನಾನು ನಿದ್ದೆ ಬರದ ಕಣ್ಣ ಮೇಲೆ ಕೈಯ ಮುಗಿವೆ ಚುಂಬಿಸುವೊಮ್ಮೆ ನಾನು ಹಚ್ಚಿ
ಥರ ನುಲಿತಾ ನಿಂತಿರೋದು ನೋಡೋದು. ನಾನೇನು ಮಗು ಅಲ್ಲ, ದೊಡ್ಡೋಳೆ. ಅದೇ ಪ್ರಾಬ್ಲಮ್ ಆಗಿರೋದು. ಅಲ್ಲ, ದೊಡ್ಡೋಳು ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲಮ್ಮ, ಮಾಡೋ ಕೆಲಸದಲ್ಲೂ ದೊಡ್ಡತನ ಇರಬೇಕು. ಅದೇ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ ವಿಕ್ರಾಂತ್ ಸರ್. ಅವಕಾಶ ಸಿಕ್ಕಿದ್ರೆ ತೋರಿಸ್ತೀನಿ. ಏನು ಹೇಳ್ತೀಯಮ್ಮ ನೀನು? ಅಲ್ಲ, ಇತ್ತೀಚೆಗೆ ನೀ ಹೇಳೋ ಒಂದು ಪದ ಒಂದು ಮಾತು ಅರ್ಥ ಆಗಲ್ವಲ್ಲ ನನಗೆ. ನಾನು ಹೇಳಬೇಕು ಅಂದ್ಕೊಂಡಿರೋ ಒಂದು ಮಾತು ಅರ್ಥ ಆದರೆ ಸಾಕು ಬಿಡಿ ವಿಕ್ರಾಂತ್ ಸರ್. ಆಮೇಲೆ ಎಲ್ಲ ತಾನಾಗೆ ಕನೆಕ್ಟ್ ಆಗುತ್ತೆ. ಅದೇ ಯಾವ ಮಾತು ಅಂತ. ಅದು 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 ಹಿಂಗೆ ರಾಗ ಎಳಿತಾ ಇರು. ನಂಗೆ ನಿದ್ದೆ ಬರ್ತಾರೆ. ಬೆಳಗಿಂದ ಬೇರೆ ಸಿಕ್ಕಾಪಟ್ಟೆ ಕೆಲಸ, ಕಣ್ಣೆಲ್ಲ ಎಳಿತು. ನಾನು ಹೋಗಿ ಮಲ್ಕೊಳ್ತೀನಿ. ನೀನು ಓದ್ಕೊಳಂಗಿದೆ ಓದ್ಕೋ, ಇಲ್ಲ ಬಾ ಮಲ್ಕೋ. ನೀನು ಗ್ರೇಟ್ ವಾಲ್ ಆಫ್ ಗೋಕರ್ಣ, ನೀ ರೈಟ್, ನಾ ಲೆಫ್ಟ್. ಅರ್ಥ ಆಯ್ತಾ? ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ ಬಿಡಿ ವಿಕ್ರಾಂತ್ ಸರ್, ನನಗೆಲ್ಲ ಅರ್ಥ ಆಗುತ್ತೆ. ದೊಡ್ಡೊಳಗಿದೆ ಅಂದ್ಮೇಲೆ ಅರ್ಥ ಆಗ್ಲೇಬೇಕು. ಅಲ್ಲ, ನೀನು ಹೇಳೋದು ನಂಗೇನು ಅರ್ಥ ಆಗಲ್ವಲ್ಲ. ನಾನು ಚಿಕ್ಕವ, ನಾನು ಹೋಗಿ ಬಿಡ. ಸದ್ಯಕ್ಕೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೊಳ್ತೀನಿ. ನೀನು ಅಷ್ಟೇ ಹೋಗಿ ಮಲ್ಕೊ. ಬಂದು ಮಲ್ಕೊಮ್ಮ. ವಿಕ್ರಾಂತ್ ಸರ್, ನಾಳೆ ನಿಮಗೆ ಒಂದು ಸರ್ಪ್ರೈಸ್ ಇದೆ. ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಂದೇ ರೂಪದಲ್ಲಿ ಹೇಳ್ಕೊತೀನಿ. ಥರ ನಿಮಗೆ ಬಿಟ್ಟಿತ್ತು. ಅಯ್ಯೋ, ಏನಮ್ಮ ನೀನು ಮಲ್ಕೋ, ನಿದ್ದೆ ಮಾಡು ಅಂದ್ರೆ ಏನೋ ಗುಣಗ್ತಾ ನಿಂತಿದೆಯಲ್ಲ. ಗುಡ್ ನೈಟ್. ಗುಡ್ ನೈಟ್.